ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದಿದೆ. ಕೇರಳ ಮತ್ತು ತಮಿಳುನಾಡು ಮೂಲದ ವಿದ್ಯಾರ್ಥಿಗಳು ಪರಸ್ಪರ ಗಲಾಟೆ ಮಾಡಿಕೊಂಡಿರ್ತಕ್ಕಂಥವರು. ತಮಿಳುನಾಡಿನಿಂದ ಸ್ನೇಹಿತರನ್ನು ಕರೆಸಿ ಹಲ್ಲೆ ಮಾಡಿಸಿದ್ದಾನೆ ಒಬ್ಬ ವಿದ್ಯಾರ್ಥಿ. ತಮಿಳುನಾಡಿಂದ ಕರೆಸಿ ಹಲ್ಲೆ ಮಾಡಲು ಬಂದು ದರೋಡೆ ಮಾಡಿ ಈಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಕೋಣನಕುಂಟೆ ಪೊಲೀಸರಿಂದ 6 ಆರೋಪಿಗಳ ಬಂಧನ ಆಗಿದೆ. ಅಭಿನೇಶ್, ಕಲೈವೆಂದನ್, ವಿಮಲ್ ರಾಜ್, ಕುಮಾರನ್, ಪ್ರೇಮ್ ಕುಮಾರ್ ಮತ್ತು ನವೀನ್ ಕುಮಾರ್ ಅಂತ ಇವರೆಲ್ಲರೂ ಕೂಡ ಬಂಧಿತರು. ಇವರೆಲ್ಲರೂ ತಮಿಳುನಾಡಿನಿಂದ ಬಂದು ಗಲಾಟೆ ಮಾಡಿಕೊಂಡು ದರೋಡೆ ಮಾಡಿ ಕೊನೆಗೆ ಪೊಲೀಸರ ಬಲೆಗೆ ಬಿದ್ದಿರತಕ್ಕಂಥವ್ರು. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ನಡೆದಿರ್ತಕ್ಕಂಥ ಕ್ಲಾಶ್ ಇದು. ಕೋಣನಕುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ಕೋಣನಕುಂಟೆ ಪೊಲೀಸರು ಒಟ್ಟು 6 ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಎಷ್ಟು ಧೈರ್ಯ ನೋಡಿ. ಬೇರೆ ಈಗ ನಾವು ತಮಿಳ್ನಾಡಿಗೆ ಹೋದರೆ ಭಾಷೆ ಬರಲ್ಲ ಅಂತ ಪರದಾಡ್ತೀವಿ. ಅವರು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಗಲಾಟೆ ಮಾಡೋದಕ್ಕೆ ಬಂದಿದ್ದಾರೆ. ಬರೀ ಗಲಾಟೆ ಅಷ್ಟೇ ಅಲ್ಲ, ದರೋಡೆ ಕೂಡ ಮಾಡಿದ್ದಾರೆ. ಪೊಲೀಸರು ತಗಲಾಕೊಂಡಿದ್ದಾರೆ. 6 ಜನ ತಮಿಳ್ನಾಡಿಂದ ಬಂದಿರೋದು. ನೋಡಿ, ಪ್ರಕರಣದ ಹಿನ್ನೆಲೆ ನೋಡಿದ್ರೆ ಅಭಿನೇಶ್ ಮೂಲತಃ ತಮಿಳುನಾಡು ಮೂಲದ ವಿದ್ಯಾರ್ಥಿ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮೊ ಮಾಡ್ತಾ ಇದ್ದ. ಈ ವೇಳೆ ಕಾಲೇಜಿನಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳ ಜೊತೆ ಗಲಾಟೆ ಆಗಿತ್ತು. ಹೀಗಾಗಿ ತಮಿಳುನಾಡಿಂದ ಸ್ನೇಹಿತರನ್ನ ಕರೆಸಿ ಹಲ್ಲೆ ಮಾಡಿಸಿದ್ದ. ಇರ್ಫಾನ್ ಮೊಹಮ್ಮದ್, ಆದರ್ಶ್, ಡಾರ್ವಿನ್, ಮೊಹಮ್ಮದ್ ಸಲ್ಮಾನ್, ಉತ್ತರೇಜ್ ಮತ್ತು ಬೆಸಿಲ್ ಎಂಬುವರನ ಮೇಲೆ ಹಲ್ಲೆ ಮಾಡಿಸಿದ್ದ ಕಳೆದ ಏಪ್ರಿಲ್ 17ನೇ ತಾರೀಕು. ಬಳಿಕ ವಿದ್ಯಾರ್ಥಿಗಳಿಂದಲೇ 10,000 ಫೋನ್ಪೇ ಮಾಡಿಸ್ಕೊಂಡಿದ್ರು ಆರೋಪಿಗಳು. ಜೊತೆಗೆ 4 ಮೊಬೈಲು, ಲ್ಯಾಪ್ಟಾಪು, ಬೈಕ್ ಕಿತ್ಕೊಂಡು ಪರಾರಿಯಾಗಿದ್ದರು. ದರೋಡೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದಾಗ ಕೊನೆಗೆ ಆರೋಪಿಗಳು ಲಾಕ್ ಆಗಿದ್ದಾರೆ. ಬಂಧಿತರಿಂದ ಈಗ 2 ಬೈಕು, 4 ಮೊಬೈಲು, 2 ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿಯವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಬೇರೆ ರಾಜ್ಯಗಳಿಗೆ ಹೋದರೆ ನಾವು ಭಾಷೆ ಬರಲ್ವಲ್ಲಪ್ಪ ಅಂತ ಒದ್ದಾಡ್ತೀವಿ ಕಮ್ಯುನಿಕೇಟ್ ಮಾಡೋಕ್ಕೆ, ಅದರಲ್ಲೂ ಕೇರಳ, ತಮಿಳ್ನಾಡಿಗೆ. ಬಟ್ ಅಲ್ಲಿಂದ ಇಲ್ಲಿಗೆ ಬಂದು ಗಲಾಟೆ ಮಾಡ್ತಾರೆ, ದರೋಡೆ ಮಾಡ್ತಾರೆ ಅಂತಂದರೆ ಹೆಂಗೆ ಸಾಧ್ಯ? ಯಾರು ಇವರು? ಏನಿದೆ ಇದ್ರ ಬಗ್ಗೆ ಮಾಹಿತಿ ಅಂತ? ಅರವಿಂದ, ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಲೇಜೊಂದರ ವಿದ್ಯಾರ್ಥಿಗಳು ಇವರು. 11 ಜನ ವಿದ್ಯಾರ್ಥಿಗಳು ಒಟ್ಟಿಗೆ ಒಂದೇ ರೂಮ್ನಲ್ಲಿದ್ದರು. ಅದರಲ್ಲಿ ಕೆಲವರು ತಮಿಳುನಾಡು ಮತ್ತು ಕೇರಳ ವಿದ್ಯಾರ್ಥಿಗಳು ಸಹ ಇದ್ದರು. ಈ ತಮಿಳುನಾಡಿನ ವಿದ್ಯಾರ್ಥಿಯಾದಂತಹ ಅಭಿನೇಶ್ ಮೇಲೆ ಈ ಕೇರಳ ವಿದ್ಯಾರ್ಥಿಗಳು ಹಲ್ಲೆಯನ್ನು ನಡೆಸಿದ್ರಂತೆ. ಇದೇ ಕಾರಣಕ್ಕೋಸ್ಕರ ಆತ ಈ ಜಿದ್ದನ್ನು ಸಾಧಿಸಿ ಇವ್ರ ಮೇಲೆ ಹೇಗಾದರೂ ಮಾಡಿ ಹಗೆತನವನ್ನು ಸಾಧಿಸ್ಕೋಬೇಕು, ಅವ್ರು ನನಗೆ ಹಲ್ಲೆಯನ್ನು ನಡೆಸಿದ್ದಾರೆ, ಅವರಿಗೆ ಮತ್ತೆ ಹೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ತನ್ನ ತಮಿಳುನಾಡಿನ ಸ್ನೇಹಿತರನ್ನು ಕರೆಸ್ಕೊಳ್ತಾನೆ. ತಮಿಳುನಾಡಿನಿಂದ ಬಂದಂತಹ ಸ್ನೇಹಿತರು ಈ ಕೇರಳ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಅವರ ಬಳಿಯಿಂದ 10,000 ರೂಪಾಯಿ ಫೋನ್ ಪೇಯನ್ನು ಮಾಡಿಸ್ಕೊಳ್ತಾರೆ. ಅವ್ರ ಬಳಿ ಇದ್ದಂತಹ ಒಂದು ಲ್ಯಾಪ್ಟಾಪ್ ಇರ್ಬೋದು, ಅದ್ರ ಜೊತೆಗೆ 2 ಮೊಬೈಲು, 1 ಬೈಕು, ಇವೆಲ್ಲವನ್ನ ಕೂಡ ಕಸಿದು ಪರಾರಿಯಾಗಿರ್ತಾರೆ. ಈ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿರುತ್ತೆ. ಇದೀಗ ದರೋಡೆ ಪ್ರಕರಣ ಸಂಬಂಧ 6 ಮಂದಿಯನ್ನ ಇದೀಗ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲಿ ಅಭಿನೇಶ್ ಕೂಡ ಇದ್ದಾನೆ. ಅಭಿನೇಶ್ ಒಬ್ಬನೇ ವಿದ್ಯಾರ್ಥಿ. ಉಳಿದ 5 ಮಂದಿ ತಮಿಳುನಾಡಿನಲ್ಲಿ ಹಲವು ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರು ಸ್ನೇಹಿತನಿಗೆ ಹೊಡೆದ್ರು ಅನ್ನೋ ಕಾರಣಕ್ಕೆ ಬಂದು ನಾವು ಹಲ್ಲೆಯನ್ನ ನಡೆಸ್ತೋ ಅಂತೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈ 6 ಮಂದಿಯನ್ನ ಇದೀಗ ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇದೀಗ ಈ ಅಭಿನೇಶ್ ಏನಿದ್ದಾನೆ ಆತ ಈ ಸ್ನೇಹಿತರನ್ನ ಕರೆಸಿ ಹಲ್ಲೆಯನ್ನ ನಡೆಸಿ ತನ್ನ ಜೀವನದ ವಿದ್ಯಾಭ್ಯಾಸ ಏನಿದೆ ಅದನ್ನ ಮೊಟಕುಗೊಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾನೆ. ಸದ್ಯ ಆತನನ್ನ ಕೂಡ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ.